ಯಡಿಯೂರಪ್ಪನವರು ಉಳಿಸ್ಕೊಳ್ಳೋ ಸಲುವಾಗಿ ವಿಜೇಂದ್ರ ಅವರಿಗೆ ಹೆಚ್ಚು ಕಡಿಮೆ ಅಧ್ಯಕ್ಷ ಸ್ಥಾನ ಗಟ್ಟಿ ಅಂತೇಳಿ ಈ ಎಲ್ಲ ನೆಲೆಯಲ್ಲಿ ನಾವು ಹೇಳಬೇಕಾಗಿದೆ. ಯಾಕಂದ್ರೆ ಅವರಿಗೆ ಈಗ 9 ತಂಡ ಕಟ್ಟೋದು, ಇಡೀ ರಾಜ್ಯ ತುಂಬ ಅಡ್ಡಾಡೋದು ಎಲ್ಲ ಸರಿ ಬರೋಬ್ಬರಿ ಇದಾವೆ, ಮಾಡಬೇಕು ಇವೆಲ್ಲ. ಆದರೆ ಇದರಲ್ಲಿ ಬೆನ್ನು ಗುಡಿಯಾರ, ತಟಸ್ಥರು ಗುಡಿಯಾರ ಮತ್ತು ಜೊತೆಗೆ ನಮ್ಮ ವಿಜೇಂದ್ರ ಅವರ ಬಣದವರು ಕೂಡಿದ್ದಾರೆ, ಅದು ಯಡಿಯೂರಪ್ಪ ಬಣದವರು ಕೂಡಿದ್ದಾರೆ. ಅದು ಒಟ್ಟಾರೆಯಾಗಿ ಒಂದು ಹಂತಕ್ಕೆ ಎಲ್ಲಿ ಬಂದಿದ್ದಾರೆ ಅಂದ್ರೆ ಈ ಭ್ರಷ್ಟಾಚಾರ ಸಾಕಷ್ಟಾಗಿದೆ ಕಾಂಗ್ರೆಸ್ಸಿಂದು. ಮತ್ತು ಅದು ಹಂಗದ ರೀ, ಭಾಳಷ್ಟು ಭ್ರಷ್ಟಾಚಾರ ಹೆಸರುಗಳು ಕೇಳ್ತಾ ಇದ್ದೀವಿ. ಟೆಂಡರ್ದಲ್ಲೇ ಅಲ್ಲ ಇಲ್ಲೇ ಆ ಮಂಚದ್ದು ಮಕ್ಕಳ ಸ್ಕೂಲ್ ಕಾಡದಲ್ಲಿ ಗದ್ದಲ ಹಿಡಿಸೋದು, ತಮ್ಗೆ ಬೇಕಂತ ಒಂದು ದಂಧೆಗಳನ್ನ ಟೆಂಡರ್ಗಳನ್ನ ಕರೆದ ತಮ್ಗೆ ಬೇಕಾದ ಮಾರ್ಕೊಳ್ಳೋದು, 1 2 ಎಲ್ಲ ಇವರು ಶುರು ಆಗಿದ್ದಾರೆ ಈ ದಂಧೆವು. ಹೀಗಾಗಿ ಭ್ರಷ್ಟಾಚಾರ ಸರ್ಕಾರ ಹೋಗ್ಬೇಕು, ಹೌದು ಹೋಗ್ಬೇಕು, ಇಲ್ಲಂತೆಲ್ಲ. ಅದು ನಮ್ಮ ಹೋಗಿಸೋರು ಯಾರಪ್ಪ ಅಂದ್ರೆ BJPಗರು ಅಥವಾ JDSದವರು, ಅದು ಬಿಟ್ಟು ಬೇರೆದವ್ರು ಇಲ್ಲ. ಯಾಕಂದ್ರೆ ಅವರು ಅಧಿಕಾರದಲ್ಲಿ ಇದ್ದಾರೆ, ವಿರೋಧ ಪಕ್ಷದಲ್ಲ. ಹೀಗಾಗಿ ಅದ್ರ ವಿರುದ್ಧ ನಾವು ಹೋರಾಟ ಮಾಡೋಣ, 10 ತಂಡ ಮಾಡೋಣ. ಇವ್ರದ್ದು ಎಲ್ಲ ಘಟನೆಗಳಿದಾವೆ, ಮೋಡ ಗಿಡದಲ್ಲೆಲ್ಲ ಸಿಕ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು, ಉಳಿದವರು ಅದು ದೊಡ್ಡ ಇಶ್ಯೂ ಮಾಡ್ಕೊಂಡು ಮಾಡೋಣ. ಅದಕ್ಕೆ ಯಾರು ನಾಯಕನ ಮತ್ತಲ್ಲೇ ಬಂದು ನಾಯಕರ ಬಗ್ಗೆ ಮಾತಾಡೋಂಗಿಲ್ಲ. ಇಲ್ಲ ಸಾಮೂಹಿಕ ನಾಯಕತ್ವ ಅಂತೇಳಿ. ಸಾಮೂಹಿಕ ನಾಯಕತ್ವ ಇದರ ಅರ್ಥ ಏನಪ್ಪ ಅಂದ್ರೆ ವಿಜೇಂದ್ರ ಹೆಸರು ಫೈನಲ್ ಆಗ್ಯದ ಇಲ್ಲೇ ಅಂತೇಳಿ. ಹೈಕಮಾಂಡು ಸಹಿತ ವಿಜೇಂದ್ರ ಕಿತ್ತಾಗೋದು ಸುಲಭದ ಕೆಲಸ ಅಲ್ಲ. ಅದು ಈಗಾಗಲೇ ಅವರು ವೈಯಕ್ತಿಕ ಅನುಭವದಿಂದ ಗೊತ್ತಾಯ್ತು. ನಾನು ಹಿಂದಿನ ಎಪಿಸೋಡ್ದಲ್ಲಿ ಮಾತಾಡಿದ್ದೆ. ಯಾಕಪ್ಪ ಅಂತಂದ್ರೆ